ಮೇ ಸಾಹಿತ್ಯ ಮೇಳ ಹಿನ್ನೆಲೆಯಲ್ಲಿ ಯಾದಗಿರಿ ಬಳಗದ ಸಹಭಾಗಿತ್ವದಲ್ಲಿ ದಲಿತ ಸಂಘಟನೆ, ಪ್ರಗತಿಪರ, ರೈತ, ಅಲ್ಪಸಂಖ್ಯಾತ ಹಾಗೂ ಕಾರ್ಮಿಕ ಸಂಘಟನೆಗಳು ಮತ್ತು ಶಹಾಪುರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಭಾನುವಾರ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಈ ವೇಳೆ ಬೆಂಗಳೂರಿನ ಖ್ಯಾತ ಅಂಕಣಕಾರ ಮತ್ತು ಚಿಂತಕ ಶಿವಸುಂದರ್ ಅವರು ಎಸ್ಐಆರ್ ಪೌರತ್ವದ ಪ್ರಶ್ನೆ, ಪ್ರಭುತ್ವದ ಹುನ್ನಾರಗಳು ಸಂವಾದದಲ್ಲಿ ಸವಿಸ್ತಾರವಾಗಿ ಮಾತನಾಡಿದರು. ಎಸ್ಐಆರ್ ಅಂದರೆ ಒಂದು ಯುದ್ಧ. ಈ ದೇಶದ ಸರ್ಕಾರ, ಮೋದಿ ಸರ್ಕಾರ, ಈ ದೇಶದ ದಮನಿತ ಶೋಷಿತ ಜನರ ಮೇಲೆ, ನಿಶಸ್ತ್ರ ಜನರ ಮೇಲೆ ಮಾಡ್ತಿರುವಂತಹ ರಕ್ತರಹಿತ ಯುದ್ಧ. ರಕ್ತ ಸುರಿಯಲ್ಲ ಇದರಲ್ಲಿ, ಆದರೆ ನಮ್ಮ ನಾಗರಿಕತ್ವ ಹರಿದು ಬೇರೆ ಬೇರೆ ಕಡೆ ಯುದ್ಧ ನಡೀತಿದೆ ಇವತ್ತು ಜಗತ್ತಿನ. ಇರಾನ್ ಮೇಲೆ ದಾಳಿಕೋರ ಸಾಮ್ರಾಜ್ಯಶಾಹಿ ಒಂದು ಕಡೆ ಅಮೆರಿಕ, ಇನ್ನೊಂದು ಭಯೋತ್ಪಾದಕ ಇಸ್ರೇಲ್ ಯುದ್ಧ ಮಾಡ್ತಾರೆ. ಇಸ್ರೇಲ್ ಕಳೆದ 68 ವರ್ಷದಿಂದ ತನ್ನದೇ ಪ್ಯಾಲೆಸ್ತೈನ್ ಜನರ ಮೇಲೆ ಯುದ್ಧ ಮಾಡ್ತಾರೆ. ಆ ಎಲ್ಲ ಯುದ್ಧಗಳು ಹೊಂದುತ್ತಾರೆ. ಆದರೆ ಈ ಯುದ್ಧ ಅಂತಾನೆ ಗೊತ್ತಿಲ್ಲ ನಮಗೆ. ಯುದ್ಧ ಅಂತಾನೆ ಗೊತ್ತಿಲ್ಲ ನಮಗೆ. ಅಲ್ಲಿ ಕನಿಷ್ಠ ಪಕ್ಷ ಬಾಂಬು, ಮಿಸೈಲು ಎಲ್ಲ ಬರುತ್ತೆ. ಈ SIR, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತೀವಲ್ಲ ನಾವು, ಮಿಸೈಲ್ ಯಾಕೆ ಅಂತ ಹೇಳಿ SIR ಏನು ಅಂತ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ 1947ರಲ್ಲಿ ಮತ್ತು 1949 ನವೆಂಬರ್ 26 ನಾವೇನು ಸಂವಿಧಾನದ ಪೀಠಿಕೆಯನ್ನು ಓದಿದ್ವಿ, ಆ ಕ್ರಾಂತಿಯನ್ನು ನಾವು ಅರ್ಥ ಮಾಡ್ತೀವಿ. ಈ ದೇಶ 4000 ವರ್ಷದ ನಾಗರಿಕತೆಯಲ್ಲಿ ಬ್ರಾಹ್ಮಣಶಾಹಿಗಳು ಮಾತ್ರ ದೊಡ್ಡವರು, ಭೂಸುರರು, ಉಳಿದೆಲ್ಲರೂ ಎಲ್ಲಾ ಜಾತಿಗಳ, ಎಲ್ಲಾ ವರ್ಣಗಳ ಹೆಣ್ಣು ಮಕ್ಕಳು ಮತ್ತು ಇತರ ಎಲ್ಲ ವರ್ಣಗಳು, ಜಾತಿಗಳು ಅವರಿಗೆ ಸೇವೆ ಮಾಡುವುದೇ ಅವರ ಕರ್ಮಫಲ ಅಂಥೇಳಿ ಅಸಮಾನತೆಯನ್ನೇ ಉಸಿರಾಗಿಸಿ ಬದುಕಿದಂಥ ಕಾಲ ಇಡೀ ನಮ್ಮ ನಾಗರಿಕತೆ. ಬುದ್ಧನ ಕಾಲದಲ್ಲಿ, ಆನಂತರ ಭಕ್ತಿಪಂಥದ ಕಾಲದಲ್ಲಿ, ನಮ್ಮ ನಾಡಿನಲ್ಲಿ ಬಸವಣ್ಣನ ಕಾಲದಲ್ಲಿ ಅದರ ವಿರುದ್ಧ ಕ್ರಾಂತಿಗಳು ನಡೀತು. ಕ್ರಾಂತಿ ನಡೆದಾಗೆಲ್ಲ ಒಂದು ಪ್ರತಿಕ್ರಾಂತಿ ನಡೀತು. ಅಂಬೇಡ್ಕರ್ ಇದ್ರ ಬಗ್ಗೆ ಒಂದು ದೊಡ್ಡ ಗ್ರಂಥ ಬರೆದಿದ್ದಾರೆ, ಭಾರತದ ಇತಿಹಾಸ ಅಂತಂದರೆ. ಈ ದೇಶದಲ್ಲಿ ಬ್ರಾಹ್ಮಣರಿಗೂ ಶ್ರಮಣರಿಗೂ ನಡೆದಂತಹ ಮಾರಣಾಂತಿಕ ಯುದ್ಧದ ಕಥೆ. ಯಾವಾಗ ಈ ದಮನದ ವಿರುದ್ಧ ಈ ದೇಶದ ಜನತೆ, ದಮನಿತ ಜನತೆ ತೀರ್ಪು ಬಿದ್ದಿದ್ದಾರೆ, ತತ್ಕಾಲಿಕವಾಗಿ ನಮಗೊಂದು ರೀತಿಯ ಸಮಾನತೆ ಸಿಕ್ಕಿದೆ ಬುದ್ಧನ ಕಾಲಘಟ್ಟದಲ್ಲಿ. ತತ್ಕ್ಷಣ ಅದರ ವಿರುದ್ಧ ಪುಷ್ಯಮಿತ್ತ ಶೃಂಗ ಮಾಡಿದಂಥ ಪ್ರತಿಕ್ರಾಂತಿ ಬ್ರಾಹ್ಮಣಶಾಹಿಯ ಪ್ರತಿಷ್ಠಾನ. ಅದರ ವಿರುದ್ಧ ಮತ್ತೆ ಕ್ರಾಂತಿಯಾಗಿದೆ. ಈ ಕ್ರಾಂತಿಗಳ ಸರಮಾಲೆಯಲ್ಲಿ ನಮ್ಮ ದೇಶದ ಸಂವಿಧಾನ ಈ ರೀತಿಯ ಬ್ರಾಹ್ಮಣಶಾಹಿಗಳ ವಿರುದ್ಧ, ಬಂಡವಾಳಶಾಹಿಗಳ ವಿರುದ್ಧ ಮಾಡಿದಂಥ ಅತಿದೊಡ್ಡ ಕ್ರಾಂತಿ ನಮ್ಮ ಸಂವಿಧಾನ. ನಮ್ಮ ಪೀಠಿಕೆಯಲ್ಲಿ ನಾವು ಹೇಳೋದೇನಪ್ಪ ಅಂತಂದ್ರೆ, ನಾವೆಲ್ಲರೂ ಸಮಾನರು ಅಂತ. ಸಮಾನತೆ ಅಂತ ನಾವು ಬದುಕಿದ್ದೇ ಗೊತ್ತಿಲ್ಲ, ನಮಗೆ ಮೌಲ್ಯವೇ ಇಲ್ಲ ನಮ್ಮ ಸಮಾಜದಲ್ಲಿ. ಮೇಲು ಕೀಳೇ ನಮ್ಮ ಸಮಾಜದ ಬದುಕಿನ ದಾರಿ. ಅಂಥ ಒಂದು ಸಮಾಜದಲ್ಲಿ, ಅಂಥ ಒಂದು ದೇಶದಲ್ಲಿ ನಾವೆಲ್ಲರೂ ಸಮಾನರು. ಯಾವ ರೀತಿ ಸಮಾನರು? ನಾವು, ಅಂಬೇಡ್ಕರ್ ಬಹಳ ಚೆನ್ನಾಗಿ ಹೇಳ್ತಾರೆ, ಸಾಮ್ರಾಜ್ಯಗಳ ಕಾಲದಲ್ಲಿ ನಾವು ಬದುಕಿಲ್ಲ, ಬ್ರಿಟಿಷರ ಕಾಲದಲ್ಲಿ ನಾವು ಬದುಕಿಲ್ಲ. ಸಾಮ್ರಾಜ್ಯ ಕಾಲದಲ್ಲಿ ಹೆಂಗಿತ್ತು? ರಾಣಿಯ ಹೊಟ್ಟೆನಲ್ಲಿ ರಾಜ ಹೋಗ್ತಾ ಇದ್ದ. ಆ ರಾಜ ಭ್ರಷ್ಟ, ಅನಿಷ್ಟ, ದುಷ್ಟ, ಅತ್ಯಂತ ಅಯೋಗ್ಯನಾಗಿದ್ದರೂ ಕೂಡ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದ ಅನ್ನೋ ಏಕೈಕ ಕಾರಣಕ್ಕೆ ಅವನು ರಾಜ ಆಗ್ತಾನೆ. ಆದರೆ ಪ್ರಜಾತಂತ್ರದಲ್ಲಿ ಅಂಬೇಡ್ಕರ್ ಹೇಳೋದು, ರಾಜ ಹುಟ್ಟೋದು ರಾಣಿ ಹೊಟ್ಟೆಯಲ್ಲ, ಮತಪೆಟ್ಟಿಗೆಲ್ಲ. ಮತಪೆಟ್ಟಿಗೆನ ಹುಟ್ಟುವುದರ ಅರ್ಥ ಏನು? ಪ್ರಜಾತಂತ್ರದ ಅರ್ಥ ಏನು? ನಮ್ಮನ್ನ ನಾವು ಆಳ್ಕೋತೀವಿ. ಹೆಂಗ ಆಳ್ಕೋತೀವಿ? 5 ವರ್ಷಕ್ಕೊಂದ್ಸತಿ ನಾವು ಒಪ್ಪುವವರು ನಮ್ಮ ಪರವಾಗಿ, ನಮ್ಮ ಸೇವಕರಾಗಿ ನಾವು ಓಟು ಮಾಡಿ ಅವ್ರನ್ನ ಅಧಿಕಾರಕ್ಕೆ ತರ್ತೀವಿ. ಈ ರೀತಿ ನಾವು ಓಟು ಮಾಡುವವರು ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಓಟ್ ಯಾರು ಮಾಡಬೇಕು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಎಲ್ಲರಿಗೂ ಓಟು ಅಂತ ಅಂದ್ಬಿಟ್ಟು ನಮ್ಮ ದೇಶಕ್ಕೆ ಮಾತ್ರ ಸುಲಭವಾಗಿ ಸಿಕ್ಕಿರೋದು. ನಿಮಗೆ ಹೇಳಬೇಕು ಅಂತಂದ್ರೆ, ಯಾವುದನ್ನ ಬಹಳ ಪ್ರಗತಿಪರ ಪ್ರಜಾಪ್ರಭುತ್ವ ದೇಶಗಳು ಅಂತ ಕರಿತೀವಿ, ಈ ಅಮೆರಿಕಾದಲ್ಲಿ ಕರಿಯರಿಗೆ ಓಟಿನ ಹಕ್ಕು ಸಿಕ್ಕಿದ್ದು 1967ರಲ್ಲಿ. ಅದು ಸಂವಿಧಾನದಲ್ಲ, ಸುಪ್ರೀಂ ಕೋರ್ಟ್ ಆದೇಶದ ಭಾಗವಾಗಿ ಸಿಕ್ಕಿದ್ದು. ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಮಾತಾಡ್ತೀವಿ ನಾವು.
ಎಲ್ಲ ಪಿಕ್ಚರ್ಗಳು ಶೂಟಿಂಗ್ ಅಲ್ಲಿ ನಡೀತದೆ. ದೊಡ್ಡ ಪ್ರಜಾತಂತ್ರ ದೇಶ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಮಹಿಳೆಯರಿಗೆ ವೋಟಿನ ಹಕ್ಕು ಸಿಕ್ಕಿದ್ದು 1975ಕ್ಕೆ. ನಮ್ಮ ದೇಶದಲ್ಲಿ ಬ್ರಿಟಿಷರ ಕಾಲದಲ್ಲೇ ಚುನಾವಣೆ ಆಯಿತು. 1935ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಬಂತು. ಅದರ ಭಾಗವಾಗಿ 1937ರಲ್ಲಿ ಚುನಾವಣೆ ಆಯಿತು. ಈ ಚುನಾವಣೆಯಲ್ಲಿ ಮತದಾರರು ಯಾರಾಗಬೇಕು? ಬ್ರಿಟಿಷರು, ಕಾಂಗ್ರೆಸ್ ಇವರೆಲ್ಲರೂ ಚರ್ಚೆ ಮಾಡ್ತಾರೆ. ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ಮುಖಂಡರು ಕೂಡ ಆಗ, ಕಾಂಗ್ರೆಸ್ ಅಂತಂದ್ರೆ ಈಗಿನ ಕಾಂಗ್ರೆಸ್ ಅಲ್ಲ, ಆಗಿನ ಹಿಂದೂ ಮಹಾಸಭಾನು ಕೂಡ ಕಾಂಗ್ರೆಸ್ ಅಲ್ಲೇ ಇತ್ತು. ಈ ದೇಶದ ಎಲ್ಲಾ ಬ್ರಾಹ್ಮಣಶಾಹಿ ಬಂಡವಾಳಶಾಹಿಗಳು ಕಾಂಗ್ರೆಸ್ ಒಳಗಡೆ ಇತ್ತು. ಸುಭಾಷ್ ಚಂದ್ರ ಬೋಸ್ ಇದ್ರು ಮತ್ತು ಬೇರೆ ಬೇರೆ ರೀತಿಯ ಪ್ರಗತಿಪರರು ಇದ್ದರು. ಜನವರಿ 26ಕ್ಕೆ ನಾವು ಸಂವಿಧಾನವನ್ನು ಅಳವಡಿಸಿಕೊಂಡಾಗ ಮತದಾನ ಎಲ್ಲರಿಗೂ ಕೂಡ ಸಮಾನವಾಗಿ ಸಿಗಬೇಕು ಅಂತ ಇದೊಂದು ದೊಡ್ಡ ಸಂಘರ್ಷ. ಇದರ ಹಿಂದ್ಗಡೆ ಒಂದು ಅರ್ಥ ಇದೆ. ಯಾಕೆ ಅಂಬೇಡ್ಕರ್ ಇದಕ್ಕಾಗಿ ಹೋರಾಟ ಮಾಡಿದ್ರು? ಅದ್ರ ಜೊತೆಗೆ ಇನ್ನೊಂದು ತುಂಬಾ ಮುಖ್ಯವಾದಂತಹ ಒಂದು ಮೌಲ್ಯವನ್ನ ಪ್ರತಿಪಾದನೆ ಮಾಡಿದ್ರು. ಒಬ್ಬ ವ್ಯಕ್ತಿಗೆ ಒಂದೇ ಓಟು, ಒಂದು ಓಟಿಗೆ ಒಂದೇ ಮೌಲ್ಯ. ಇದು ಬಹಳ ಮುಖ್ಯವಾದದ್ದು. ಈ ದೇಶದಲ್ಲಿ ಅಂಬಾನಿ, ಅದಾನಿ ಅಂತ ಇಬ್ಬರು ಇದ್ದಾರೆ. ಅದಾನಿಗೆ 20 ಲಕ್ಷ ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ, ಅವನಿಗೆ ಸಿಕ್ಕಾಪಟ್ಟೆ ಆಸ್ತಿ ಇದೆ. ಅವನ ಓಟಿಗೆ 20 ಲಕ್ಷ ಕೋಟಿ ಮೌಲ್ಯ. ನಾನು ಬೋರೇಗೌಡ, ನನ್ನ ಹತ್ರ 1 ಪೈಸನೂ ಇಲ್ಲ, ಆದ್ರಿಂದ ನನ್ನ ಓಟಿಗೆ ಬರೀ 1 ಮೌಲ್ಯ ಅಂತ ಆದರೆ ಪ್ರಜಾಪ್ರಭುತ್ವಕ್ಕೆ ಅರ್ಥವೇ ಇಲ್ಲ. ಅವ್ರು ಒಬ್ಬ ಓಟ್ ಹಾಕಿದ್ರೆ ದೇಶದ ಯಾವುದೇ ಅಧಿಕಾರಕ್ಕೆ ಬರುತ್ತೆ. ಅಂಬೇಡ್ಕರ್ ಹೇಳಿದ್ದು ಆ ಕಾರಣಕ್ಕೆ ಬಹಳ ಮುಖ್ಯವಾದದ್ದು. ಒಬ್ಬ ವ್ಯಕ್ತಿಗೆ ಒಂದೇ ಓಟು, ಒಂದು ಓಟಿಗೆ ಒಂದೇ ಮೌಲ್ಯ. ಅವಾಗ ಏನಾಗುತ್ತೆ? ಅವಾಗ ಆಗುವುದೇನು? ಮ್ಯಾಜಿಕ್. ಮ್ಯಾಜಿಕ್ ಏನಾಗುತ್ತಪ್ಪ ಅಂದರೆ, ಈ ದೇಶದಲ್ಲಿ ಬಹುಸಂಖ್ಯಾತರು ಬಡವರು, ಬಹುಸಂಖ್ಯಾತರು ದಮನಿತರು, ಬಹುಸಂಖ್ಯಾತರು ಓಟ್ ಹಾಕ್ತಾರೆ ಅಂತಂದ್ರೆ ಯಾರು ಗೆದ್ದು ಬರಬೇಕು? ಬಡವರ ಪರವಾಗಿರೋರೇ ಗೆದ್ದು ಬರಬೇಕು ಅನ್ನೋದು ಅಂಬೇಡ್ಕರ್ ಆಶೆ ಆಗಿತ್ತು. 77 ವರ್ಷದಲ್ಲಿ ಹಂಗೆ ಆಗಿದೆಯಾ? ದಯವಿಟ್ಟು ನಾವು ಪ್ರಶ್ನೆ ಕೇಳಬೇಕು, ಬೇರೆ ಪ್ರಶ್ನೆ. ಬಟ್ ಪ್ರಜಾತಂತ್ರದ ಆಶಯ ಒಬ್ಬರಿಗೆ ಒಂದು ಓಟು, ಈ ದೇಶದಲ್ಲಿ ಹುಟ್ಟಿದವರು ಎಲ್ಲರಿಗೂ ಓಟಿನ ಹಕ್ಕು. ಮತ್ತೆ ಓಟಿನ ಹಕ್ಕು ಯಾಕೆ ಮುಖ್ಯವಾದದ್ದು? ಯಾಕೆ ಅಂದರೆ ಅದು ಯಾವ ಸರ್ಕಾರ ಬರಬೇಕು ಮಾತ್ರ ತೀರ್ಮಾನ ಮಾಡಲ್ಲ, ಯಾವ ನೀತಿಗಳು ಬರಬೇಕು, ಯಾವ ರೀತಿಯಾದಂಥ ಆರ್ಥಿಕ ವಿತರಣೆಗಳಾಗಬೇಕು, ಯಾವ ರೀತಿಯ ಸಾಮಾಜಿಕ ನೀತಿಗಳು ಬರಬೇಕು, ಇವೆಲ್ಲವೂ ತೀರ್ಮಾನ ಮಾಡುವುದು ನಮ್ಮ ಓಟು. ಹೀಗಾಗಿ ಓಟಿಗೆ ಬಹಳ ದೊಡ್ಡ ರೀತಿಯಾದಂಥ ಒಂದು ಮಹತ್ವ ನಮ್ಮ ಸಂವಿಧಾನ ಯಾಕೆ ಕೊಡುತ್ತೆ ಅಂದರೆ, ಅದು ರಾಜಕೀಯ ಸಮಾನತೆಯನ್ನು ನಮಗೆ ಒದಗಿಸುತ್ತದೆ. ಈ ಸಂವಾದದಲ್ಲಿ ಪ್ರಮುಖರಾದ ಆರ್ ಚನ್ನಬಸು ವನದುರ್ಗ, ಮರೆಪ್ಪ ಚಟ್ಟೇರ್ಕರ್, ಗಿರಪ್ಪಗೌಡ ಬಾಣತಿಹಾಳ, ಮಲ್ಲಿಕಾರ್ಜುನ್ ಪೂಜಾರಿ, ಚನ್ನಪ್ಪಗೌಡ ಆನೆಗುಂದಿ, ನೀಲಕಂಠ ಬಡಿಗೇರ, ಶಿವಣ್ಣ ಈಜೇರಿ, ದಾವಲ್ ಸಾಬ್ ನದಾಬ್, ರಾಜು ಅಣಬಿ, ಸೈಯದ್ ಉದ್ದೀನ್ ಖಾದ್ರಿ, ಶರೀಫ್ ಬಿಡಿಯೇಲಿ, ನೀಲಮ್ಮ ಮಲ್ಲೆ ಸೇರಿದಂತೆ 100 ಜನ ಉಪಸ್ಥಿತರಿದ್ದರು. ಬೆಟ್ಟದ ಮೇಲೆ ಮಲಗಿರ್ತಕ್ಕಂಥ ಬುದ್ಧನ ದೃಶ್ಯದ ಬಗ್ಗೆ ಬೌದ್ಧ ಸಾಹಿತಿ ದೇವೇಂದ್ರ ಹೆಗಡೆ ನಮ್ಮ ಜೊತೆಗಿಲ್ಲ.